ಹಲೋ ಆ್ಯಂಡ್ ವೆಲ್ಕಮ್ ಟು ದಿ ಚಾನಲ್. ನಾನು ರಶ್ಮಿತ್. ಬೇಸಿಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಈ ವಿಡಿಯೋದಲ್ಲಿ ರೈಟ್ಸ್ ಇಶ್ಯೂ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದೊಂದು ಇಂಪಾರ್ಟೆಂಟ್ ಆದ ಟಾಪಿಕ್. ಇನ್ವೆಸ್ಟರ್ಗಳಿಗೆ ಈ ಟಾಪಿಕ್ನ ಬಗ್ಗೆ ನಾಲೆಜ್ ಇಲ್ಲದೆ ಒಂದಷ್ಟು ಹಣವನ್ನು ಕಳ್ಕೊಳ್ತಾ ಇದ್ದಾರೆ. ಇನ್ಫಾರ್ಮೇಷನ್ನ ಕೊರತೆಯಿಂದಾಗಿ ಒಂದಷ್ಟು ಹಣವನ್ನು ಈ ರೈಟ್ಸ್ ಇಶ್ಯೂನಲ್ಲಿ ಕಳ್ಕೊಳ್ತಾ ಇದ್ದಾರೆ. ಸೊ ಅದೇನಂತ ಈ ವಿಡಿಯೋದಲ್ಲಿ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಅದೇ ರೀತಿ ಈ ಬೇಸಿಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಕಂಪ್ಲೀಟ್ ವಿಡಿಯೋ ಸೀರೀಸನ್ನು ನೀವು ನಮ್ಮ ಚಾನಲ್ನ ಬೇಸಿಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಎನ್ನುವಂಥ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿಕೊಂಡು ಈ ಸೀರೀಸ್ನ ಎಲ್ಲ ವಿಡಿಯೋವನ್ನು ನೀವು ನೋಡ್ಬೋದು. ಸೊ ಹಾಗಾದರೆ ರೈಟ್ಸ್ ಇಶ್ಯೂ ಅಂದರೆ ಏನು ಅನ್ನೋದನ್ನು ನಾವು ನೋಡೋದಾದರೆ, ಸೊ ಯಾವುದೋ ಒಂದು ಕಂಪ್ನಿ ಲಿಸ್ಟ್ ಆಗುತ್ತೆ. ಸೊ IPO ಅಂತ ಕರಿತೀವಿ. ಅದನ್ನು ನಾವು ಆಲ್ರೆಡಿ ಈ ಬಗ್ಗೆ ವಿಡಿಯೋನ ಮಾಡಿದ್ವಿ, ಈ ಟಾಪಿಕನ್ನು ಕವರ್ ಮಾಡಿದ್ವಿ. ಸೊ ಒಮ್ಮೆ ಲಿಸ್ಟ್ ಆದ ನಂತರ ಕಂಪನಿಗೆ ಇನ್ನೊಂದಿಷ್ಟು ಹಣದ ಅವಶ್ಯಕತೆ ಇತ್ತು ಅಂತ ಹೇಳಿದರೆ, ಸೊ ಇನ್ವೆಸ್ಟರ್ಗಳಿಂದ ಹಣವನ್ನು ರೈಸ್ ಮಾಡಲಿಕ್ಕೆ ಇರುವಂಥ ಒಂದು ಉಪಾಯ ಏನು ಅಂತ ಹೇಳಿದರೆ ರೈಟ್ಸ್ ಇಶ್ಯೂ. ಸೊ ಇದನ್ನು ಮೇ ಬಿ ನಾವು ಸೆಕೆಂಡ್ IPO ಸಹ ಅಂತ ಕರಿಬೋದು. ಸೊ ಕಂಪ್ನಿ IPOಲಿ ಲಿಸ್ಟ್ ಆಗುತ್ತೆ. ಲಿಸ್ಟ್ ಆಗುವಾಗ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮುಖಾಂತರ ಹಣವನ್ನು ಕಲೆಕ್ಟ್ ಮಾಡುತ್ತೆ. ಸೊ ಒಮ್ಮೆ ಲಿಸ್ಟ್ ಆದ ನಂತರ ಏನು ಟ್ರಾನ್ಸಾಕ್ಷನ್ ನಡೆಯುತ್ತೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ, ಸೊ ಆ ಟ್ರಾನ್ಸಾಕ್ಷನ್ಗೂ ಕಂಪನಿಗೂ ಸಂಬಂಧ ಇರೋದಿಲ್ಲ. ಅಲ್ಲಿ ನಡೆದ ಟ್ರಾನ್ಸಾಕ್ಷನ್ ಅಮೌಂಟ್ ಕಂಪ್ನಿಗೆ ಹೋಗೋದಿಲ್ಲ. ಸೊ ನೆಕ್ಸ್ಟ್ ಕಂಪ್ನಿಗೆ ಅಮೌಂಟ್ ಇನ್ನೂ ಹೆಚ್ಚಿನ ಅಮೌಂಟ್ನ ಅವಶ್ಯಕತೆ ಇದ್ದಾಗ, ಹಣದ ಅವಶ್ಯಕತೆ ಇದ್ದಾಗ, ಸೊ ಇನ್ನೊಂದು ವೇ ಮುಖಾಂತರ ಹಣವನ್ನು ಕಲೆಕ್ಟ್ ಮಾಡ್ಬೋದು ಶೇರ್ ಹೋಲ್ಡರಿಂದ. ಅದನ್ನೇ ನಾವು ರೈಟ್ಸ್ ಇಶ್ಯೂ ಅಂತ ಕರಿಬೋದು. ಸೊ ಇಲ್ಲಿ ಏನಾಗುತ್ತೆ, ಸೊ ನೀವು ಯಾವುದೋ ಒಂದು ಕಂಪ್ನಿ ಶೇರನ್ನು ಹೊಂದಿದರೆ, ಸೊ ಆ ಕಂಪ್ನಿ ರೈಟ್ಸ್ ಇಶ್ಯೂವನ್ನು ತಂದರೆ ಆಗ ನಿಮಗೆ ಪ್ರಿಫರೆನ್ಸನ್ನು ಕೊಡಲಾಗತ್ತೆ. ಸೊ ಯಾರು ಆ ಕಂಪ್ನಿ ಷೇರುದಾರರಿದ್ದಾರೆ, ಸೊ ಅವರಿಗೆ ಪ್ರಿಫರೆನ್ಸನ್ನು ಕೊಡಲಾಗತ್ತೆ. ಸೊ ಅವರಿಗೆ ಪುನಃ ಒಂದಷ್ಟು ಶೇರ್ಸನ್ನು ಅಲಾಟ್ ಮಾಡಿ ಆಲ್ರೆಡಿ ಷೇರುದಾರರಿಂದ ಹಣವನ್ನು ಕಲೆಕ್ಟ್ ಮಾಡುವಂಥ ಈ ಪ್ರೋಸೆಸ್ಸನ್ನು ನಾವು ರೈಟ್ಸ್ ಇಶ್ಯೂ ಅಂತ ಕರಿಬೋದು. ನೀವು ಯಾವುದೊಂದು ಕಂಪ್ನಿಯ ಶೇರ್ಸನ್ನು ಹೊಂದಿದ್ದೀರಿ. ಸೊ ಕಂಪ್ನಿ ಏನು ಮಾಡುತ್ತೆ, ಸೊ ನನಗೆ ಒಂದಷ್ಟು ಬಂಡವಾಳದ ಅವಶ್ಯಕತೆ ಇರುತ್ತೆ. ಸೊ ಆಗ ಏನು ಮಾಡ್ಬೋದು, ರೈಟ್ಸ್ ಇಶ್ಯೂನ ಇಶ್ಯೂ ಮಾಡಿ ತನ್ನ ಶೇರನ್ನು ಆಲ್ರೆಡಿ ಯಾರು ಹೊಂದಿದ್ದಾರೆ ಅವರಿಗೆ ಒಂದಷ್ಟು ಶೇರನ್ನು ಎಕ್ಸ್ಟ್ರಾ ಕೊಟ್ಟು ಅವರಿಂದ ಒಂದಷ್ಟು ಹಣವನ್ನು ಕಲೆಕ್ಟ್ ಮಾಡುವಂಥ ಪ್ರೋಸೆಸ್ಸನ್ನು ನಾವು ರೈಟ್ಸ್ ಇಶ್ಯೂ ಅಂತ ಕರಿಬೋದು. ಸೊ ಹಾಗಾಗಿ ನೀವು ಕೇಳ್ಬೋದು, ಆಲ್ರೆಡಿ ಕಂಪ್ನಿ ಶೇರ್ಗಳು ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ಸೊ ಪುನಃ ನಾನು ಕಂಪ್ನಿ ಹತ್ರ ಯಾಕೆ ತಗೊಳ್ಬೇಕು, ಮಾರ್ಕೆಟಲ್ಲಿರೋ ಶೇರನ್ನೇ ಪರ್ಚೇಸ್ ಮಾಡಬಾರ್ದು ಅಂತ ಕೇಳ್ಬೋದು. ಕಂಪ್ನಿ ರೈಟ್ಸ್ ಇಶ್ಯೂನ ಕೊಡುವಾಗ ಮಾರ್ಕೆಟ್ ಪ್ರೈಸ್ಗಿಂತ ಕಡಿಮೆ ಬೆಲೆಯಲ್ಲಿ ತನ್ನ ಷೇರುದಾರರಿಗೆ ಶೇರನ್ನು ಇಶ್ಯೂ ಮಾಡುತ್ತೆ. ಸೊ ಆ ರೀಸನಿಂದ ಷೇರುದಾರರು ಮೇ ಬಿ ಇಂಟ್ರೆಸ್ಟೆಡ್ ಅನ್ನು ಹೊಂದಿದ್ದು ಆ ಕಂಪ್ನಿಯಲ್ಲಿ ಅಗೇನ್ ಆ ಕಂಪ್ನಿ ಶೇರ್ಸನ್ನು ಪರ್ಚೇಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಕಂಪ್ನಿಯ ಮಾರ್ಕೆಟ್ ಪ್ರೈಸ್ 100 ರೂಪೀಸಲ್ಲಿ ಇತ್ತು ಅಂತ ಹೇಳಿದ್ರೆ ಮೇ ಬಿ 80 ರೂಪೀಸಲ್ಲಿ ರೈಟ್ಸ್ ಇಶ್ಯೂನ ತರ್ಬೋದು. ಸೊ ಆಗೇನಾಗುತ್ತೆ, 100 ರೂಪೀಸ್ಗಿಂತ ಕಡಿಮೆ ಸಿಗ್ತಾ ಇರೋದ್ರಿಂದ ಸೊ ಮೇ ಬಿ ರೈಟ್ಸ್ ಇಶ್ಯೂಯಲ್ಲಿ ಷೇರುದಾರರು ಪಾರ್ಟಿಸಿಪೇಟ್ ಮಾಡಿ ಒಂದಷ್ಟು ಲಾಭವನ್ನು ಗಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು. ಕಂಪ್ನಿ ಒಂದು ನಿರ್ದಿಷ್ಟವಾದ ರೇಷಿಯೋನ ಪ್ರಕಾರ ಈ ರೈಟ್ಸ್ ಇಶ್ಯೂನ ತರುತ್ತೆ. ಫಾರ್ ಎಕ್ಸಾಂಪಲ್ 1:5 ರೇಷಿಯೋದಲ್ಲಿ ರೈಟ್ಸ್ ಇಶ್ಯೂನ ತಂತು ಅಂತಿದ್ರೆ, ಸೊ ನಿಮ್ಮ ಹತ್ರ ಆ ಕಂಪ್ನಿಯ 5 ಶೇರ್ ಇತ್ತು ಅಂತ ಹೇಳಿದ್ರೆ ನೀವು ಒಂದು ಶೇರ್ಗೆ ಆ ಕಂಪ್ನಿಯ ಒಂದು ಶೇರ್ಗೆ ರೈಟ್ಸ್ ಇಶ್ಯೂನಲ್ಲಿ ಅಪ್ಲೈ ಮಾಡುವಂಥ ಹಕ್ಕಿರುತ್ತೆ. ಸೊ ಯಾವುದೊಂದು ಕಂಪ್ನಿ ಶೇರನ್ನು ನೀವು ಹೊಂದಿದ್ದೀರಿ, ಆ ಕಂಪ್ನಿ ರೈಟ್ಸ್ ಇಶ್ಯೂನ ತಂತು ಅಂತ ಹೇಳಿದ್ರೆ ನೀವು ಕಂಪಲ್ಸರಿ ರೈಟ್ಸ್ ಇಶ್ಯೂಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತಿಲ್ಲ. ಇದು ನಿಮ್ಮ ಆಯ್ಕೆಗೆ ಬಿಟ್ಟಂಥ ವಿಚಾರ. ನೀವು ರೈಟ್ಸ್ ಇಶ್ಯೂಲಿ ಪಾರ್ಟಿಸಿಪೇಟ್ ಮಾಡಿ ಒಂದಷ್ಟು ಎಕ್ಸ್ಟ್ರಾ ಶೇರನ್ನು ಪರ್ಚೇಸ್ ಕೂಡ ಮಾಡ್ಬೋದು ಅಥವಾ ಪಾರ್ಟಿಸಿಪೇಟ್ ಮಾಡೋದೇನು ಇರ್ಬೋದು. ಇದು ನಿಮ್ಮ ಆಯ್ಕೆಗೆ ಬಿಟ್ಟಂಥ ವಿಚಾರ ಆಗುತ್ತೆ. ಸೊ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಗೆ ಒಂದು ರೈಟ್ ಸಿಗುತ್ತೆ. ಅಗೇನ್ ಆ ಕಂಪ್ನಿ ಶೇರನ್ನು ಇನ್ನೊಂದಿಷ್ಟು ಶೇರನ್ನು ಪರ್ಚೇಸ್ ಮಾಡುವಂಥ ರೈಟ್ ಸಿಗುತ್ತೆ. ಹಾಗಾದರೆ ಈ ರೈಟ್ಸ್ ಇಶ್ಯೂನಲ್ಲಿ ಇಂಪಾರ್ಟೆಂಟ್ ಆದ ಡೇಟ್ಗಳು ಯಾವುದು ಅನ್ನೋದನ್ನು ನಾವು ನೋಡೋದಾದರೆ, ಅಗೇನ್ ಇಂಪಾರ್ಟೆಂಟ್ ಆಗುವಂಥ ಡೇಟ್ ರೆಕಾರ್ಡ್ ಡೇಟ್. ಸೊ ಏನಪ್ಪ ಈ ರೆಕಾರ್ಡ್ ಡೇಟ್ ಅಂತೇಳಿದರೆ, ಈ ರೆಕಾರ್ಡ್ ಡೇಟ್ ದಿನ ಆ ಕಂಪ್ನಿ ಶೇರ್ ನಿಮ್ಮಲ್ಲಿ ಇತ್ತು ಅಂತ ಹೇಳಿದರೆ ಆಗ ನೀವು ರೈಟ್ಸ್ ಇಶ್ಯೂನಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಹಕ್ಕನ್ನು ಪಡಿತೀರಿ. ಸೊ ರೆಕಾರ್ಡ್ ಡೇಟ್ ದಿನ ಕಂಪ್ನಿಯ ಶೇರು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಇರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಕಂಪನಿ ಎ ರೈಟ್ಸ್ ಇಶ್ಯೂನ ಅನೌನ್ಸ್ ಮಾಡುತ್ತೆ ಅಂತ ಇಟ್ಕೊಳ್ಳಿ. ರೈಟ್ಸ್ ಇಶ್ಯೂನ ಅನೌನ್ಸ್ ಮಾಡಿದಾಗ ಒಂದಷ್ಟು ಡೇಟನ್ನು ಕೂಡ ಅನೌನ್ಸ್ ಮಾಡುತ್ತೆ, ರೆಕಾರ್ಡ್ ಡೇಟ್ ಯಾವುದು ಅಂತ. ಸೊ ಆ ರೆಕಾರ್ಡ್ ಡೇಟ್ ದಿನ ಎ ಕಂಪನಿಯ ಶೇರ್ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಇರಬೇಕಾಗತ್ತೆ. ಸೊ ನೀವು ರೈಟ್ಸ್ ಇಶ್ಯೂನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಡಿಸ್ಕೌಂಟಲ್ಲಿ ಆ ಶೇರನ್ನು ಪರ್ಚೇಸ್ ಮಾಡಬೇಕು ಅಂತಿದ್ರೆ. ಅದೇ ರೀತಿ ಇಶ್ಯೂ ಓಪನಿಂಗ್ ಡೇಟ್. ಸೊ ಅಂತ ಹೇಳಿದರೆ ರೈಟ್ಸ್ ಇಶ್ಯೂಗೆ ಅಪ್ಲೈ ಮಾಡಲಿಕ್ಕೆ ಒಂದಷ್ಟು ಟೈಮ್ ಪೀರಿಯಡನ್ನು ಕೊಡ್ತಾರೆ. ಈ ಟೈಮ್ ಪೀರಿಯಡಿಂದ ಈ ಟೈಮ್ ಪೀರಿಯಡ್ವರೆಗೂ ನೀವು ರೈಟ್ಸ್ ಇಶ್ಯೂಗೆ ಅಪ್ಲೈ ಮಾಡ್ಬೋದು. ಸೊ ನಿಮಗೆ ಶೇರ್ಸ್ ಬೇಕು ಅಂತಿದ್ರೆ, ನೀವು ಕಂಪನಿ ಶೇರನ್ನು ಹೊಂದಿದ್ದು ನಿಮಗೆ ಅಗೇನ್ ಎಕ್ಸ್ಟ್ರಾ ಶೇರ್ಸ್ ಬೇಕು ಅಂತ ಹೇಳಿದ್ರೆ, ಸೊ ಈ ಟೈಮ್ ಪೀರಿಯಡಲ್ಲಿ ನೀವು ರೈಟ್ಸ್ ಇಶ್ಯೂಗೆ ಅಪ್ಲೈಯನ್ನು ಮಾಡ್ಬೋದು. ಸೊ ಇದನ್ನು ನಾವು ಇಶ್ಯೂ ಓಪನಿಂಗ್ ಪೀರಿಯಡ್ ಅಂತ ಕರಿತೀವಿ ಅಥವಾ ಇಶ್ಯೂ ಪೀರಿಯಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ರೈಟ್ ಎಂಟೈಟಲ್ಮೆಂಟ್ ಟ್ರೇಡಿಂಗ್ ಡೇಟ್. ಸೊ ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನಾನು ಬಿಗಿನಿಂಗಲ್ಲಿ ಹೇಳಿದಾಗೆ ಒಂದಷ್ಟು ಇನ್ವೆಸ್ಟರ್ಗಳು ಇದರಿಂದ ಹಣವನ್ನು ಕಳ್ಕೊಳ್ತಾರೆ ಅಂತ. ಸೊ ಇದು ಆಗುವಂಥದ್ದು ಇಲ್ಲಿ. ಸೊ ಅದೇನಂತ ನೆಕ್ಸ್ಟ್ ನೋಡೋಣ. ಸೊ ಏನಪ್ಪ ಈ ರೈಟ್ ಎಂಟೈಟಲ್ಮೆಂಟ್ ಡೇಟ್ ಅಂತ ಹೇಳಿದ್ರೆ, ಈ ರೈಟ್ ಎಂಟೈಟಲ್ಮೆಂಟನ್ನು ನೀವು ಟ್ರೇಡ್ ಮಾಡ್ಬೋದು. ನಿಮ್ಮ ಹತ್ರ ಆ ಕಂಪ್ನಿ ಶೇರ್ ಇತ್ತು ಅಂತ ಹೇಳಿದ್ರೆ ನಿಮಗೊಂದು ರೈಟ್ ಎಂಟೈಟಲ್ಮೆಂಟ್ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಅದನ್ನು ನೀವು ಟ್ರೇಡ್ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಆ ಕಂಪ್ನಿ ಶೇರ್ ಇಲ್ಲ ಅಂತ ಹೇಳಿದ್ರೆ ನೀವು ಈ ರೈಟ್ ಎಂಟೈಟಲ್ಮೆಂಟನ್ನು ಪರ್ಚೇಸ್ ಕೂಡ ಮಾಡ್ಬೋದು. ಸೊ ಇದಕ್ಕೆ ಒಂದು ಟೈಮ್ ಪೀರಿಯಡ್ ಇರುತ್ತೆ. ಸೊ ಇದು ನಾರ್ಮಲಿ ಇಶ್ಯೂ ಕ್ಲೋಸ್ ಆಗಲಿಕ್ಕಿಂತ ಒಂದು 3-4 ಡೇಸ್ ಮುಂಚೆನೇ ಈ ರೈಟ್
ಎಂಟೈಟಲ್ಮೆಂಟ್ನ ಟ್ರೇಡಿಂಗ್ ಕ್ಲೋಸ್ ಆಗುತ್ತೆ. ಜನರಲಿ ಇಶ್ಯೂ ಓಪನ್ ಆದಾಗ ಈ ರೈಟ್ ಎಂಟೈಟಲ್ಮೆಂಟ್ನ ಟ್ರೇಡಿಂಗ್ ಕೂಡ ಓಪನ್ ಆಗುತ್ತೆ. ಅದೇ ರೀತಿ ಇಶ್ಯೂ ಕ್ಲೋಸ್ ಆಗ್ಲಿಕ್ಕಿಂತ ಮುಂಚೆ ಒಂದು 3-4 ಡೇಸ್ ಮುಂಚೆನೆ ಈ ರೈಟ್ ಎಂಟೈಟಲ್ಮೆಂಟ್ ಅಲ್ಲಿ ಟ್ರೇಡಿಂಗ್ ಕೂಡ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಅಲಾಟ್ಮೆಂಟ್ ಡೇಟ್. ಸೊ ಅಲಾಟ್ಮೆಂಟ್ ಡೇಟ್ ಅಂತ ಹೇಳಿದ್ರೆ ಸೊ ನಿಮಗೆ ಶೇರ್ಸನ್ನು ಫೈನಲೈಸ್ ಮಾಡುವಂಥ ಒಂದು ಡೇಟ್ ಅಂತ ಕರಿಬೋದು. ನೀವೇನಾದರೂ ರೈಟ್ ಇಶ್ಯೂಗೆ ಅಪ್ಲೈಯನ್ನು ಮಾಡಿದರೆ ಸೊ ನಿಮಗೆ ಅದು ಅಲಾಟ್ಮೆಂಟ್ ಆಗುತ್ತೆ ಶೇರ್ಸ್ಗಳು. ಅದೇ ರೀತಿ ನೆಕ್ಸ್ಟ್ ಡೇಟ್ ಆಫ್ ಕ್ರೆಡಿಟ್ ಅಂತ ಬರುತ್ತೆ. ಸೊ ಯಾವ ದಿನ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಶೇರ್ಸ್ ಕ್ರೆಡಿಟ್ ಆಗುತ್ತೆ ಆ ದಿನವನ್ನು ನಾವು ಡೇಟ್ ಆಫ್ ಕ್ರೆಡಿಟ್ ಅಂತ ಕರಿಬೋದು. ಅದೇ ರೀತಿ ಲಿಸ್ಟಿಂಗ್ ಡೇಟ್ ಅಂತ ಬರುತ್ತೆ. ಎಕ್ಸ್ಟ್ರಾ ಶೇರ್ಸ್ ಏನು ಇಶ್ಯೂ ಆಗುತ್ತೆ ಸೊ ಅದು ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಬೇಕಾಗತ್ತೆ. ಸೊ ಅದನ್ನು ನಾವಿಲ್ಲಿ ಲಿಸ್ಟಿಂಗ್ ಡೇಟ್ ಅಂತ ಕರಿಬೋದು. ಸೊ ನೆಕ್ಸ್ಟ್ ಇರುವಂಥದ್ದು ಇಂಪಾರ್ಟೆಂಟ್ ರೈಟ್ ಎಂಟೈಟಲ್ಮೆಂಟ್ ಅಂತ. ಸೊ ನಾನಾಗಲೇ ಹೇಳಿದೆ ರೈಟ್ ಎಂಟೈಟಲ್ಮೆಂಟ್ ಟ್ರೇಡಿಂಗ್ ಪೀರಿಯಡ್ ಅಂತ ಇರುತ್ತೆ ಅಂತ. ರೈಟ್ಸ್ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನೀವು ಯಾವುದೊಂದು ಕಂಪ್ನಿ ಶೇರ್ಸನ್ನು ಹೊಂದಿದ್ರೆ ಆ ಕಂಪ್ನಿ ರೈಟ್ಸ್ ಇಶ್ಯೂ ಅನ್ನು ತಂತು ಅಂತ ಹೇಳಿದ್ರೆ ನಿಮಗೆ ಒಂದಷ್ಟು ಪ್ರಿಫರೆನ್ಸ್ ಇರುತ್ತೆ. ಒಂದು ರೇಷಿಯೋದ ಆಧಾರದ ಮೇಲೆ ನಿಮಗೆ ಆ ಕಂಪ್ನಿ ಇನ್ನೊಂದಿಷ್ಟು ಶೇರ್ಸನ್ನು ಡಿಸ್ಕೌಂಟೆಡ್ ಪ್ರೈಸಲ್ಲಿ ಪರ್ಚೇಸ್ ಮಾಡುವಂಥ ಒಂದು ಪ್ರಿಫರೆನ್ಸ್ ನಿಮಗೆ ಕೊಟ್ಟಿರ್ತಾರೆ. ಸೊ ಇದನ್ನು ನಾವು ರೈಟ್ಸ್ ಅಂತ ಕರಿತೀವಿ. ಸೊ ಈ ರೈಟ್ಸ್ ಯಾವ ರೂಪದಲ್ಲಿ ಇರುತ್ತೆ ಅಂತ ಕೇಳಿದ್ರೆ ರೈಟ್ ಎಂಟೈಟಲ್ಮೆಂಟ್ ಅಂತ ಇದನ್ನು ನಾವು ಕರಿಬಹುದು. ಫಾರ್ ಎಕ್ಸಾಂಪಲ್ 1:5 ರೇಷಿಯೋದಲ್ಲಿ ರೈಟ್ಸ್ ಇಶ್ಯೂ ತಂತು ಅಂತ ಹೇಳಿದ್ರೆ ಸೊ ನಿಮ್ಮ ಹತ್ರ ಆ ಕಂಪ್ನಿಯ 5 ಶೇರ್ ಇದ್ದರೆ ನಿಮಗೆ 1 ಶೇರನ್ನು ಅಪ್ಲೈ ಮಾಡುವಂಥ ರೈಟ್ ಸಿಗುತ್ತೆ, ಅಥವಾ ಇದನ್ನು ನಾವು 1 ಶೇರ್ನ ರೈಟ್ ಎಂಟೈಟಲ್ಮೆಂಟ್ ಅಂತ ಕರಿತೀವಿ. ಸೊ ಏನಪ್ಪ ಈ ರೈಟ್ ಎಂಟೈಟಲ್ಮೆಂಟ್ ಅಂತ ಹೇಳಿದ್ರೆ ಸೊ ಯಾವಾಗ ಆ ಕಂಪ್ನಿಯ ರೈಟ್ಸ್ ಇಶ್ಯೂ ಓಪನ್ ಆಗುತ್ತೆ ಆಗ ಟೆಂಪ್ರವರಿಯಾಗಿ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಈ ರೈಟ್ ಎಂಟೈಟಲ್ಮೆಂಟ್ ಕ್ರೆಡಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 5 ಶೇರ್ ಇತ್ತು ಅಂತ ಹೇಳಿದ್ರೆ 1:5 ರೇಷಿಯೋದಲ್ಲಿ ರೈಟ್ಸ್ ಇಶ್ಯೂ ಬಂತು ಅಂತ ಹೇಳಿದ್ರೆ ಸೊ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಟೆಂಪ್ರರಿ ಆಗಿ ಈ ಒಂದು ರೈಟ್ ಎಂಟೈಟಲ್ಮೆಂಟ್ ಕ್ರೆಡಿಟ್ ಆಗಿರುತ್ತೆ. ಸೊ ಇದನ್ನು ನಾವು ರೈಟ್ ಎಂಟೈಟಲ್ಮೆಂಟ್ ಅಂತ ಕರಿಬೋದು. ಈ ರೈಟ್ ಎಂಟೈಟಲ್ಮೆಂಟನ್ನು ನೀವು ಸೆಲ್ ಕೂಡ ಮಾಡ್ಬೋದು. ಸೊ ರೈಟ್ ಎಂಟೈಟಲ್ಮೆಂಟ್ ಅಂತ ಹೇಳಿದ್ರೆ ನಿಮಗೆ ರೈಟ್ ಇಶ್ಯೂ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಸಿಗುವಂಥ ಹಕ್ಕು, ಆ ಹಕ್ಕನ್ನು ನೀವು ಸೆಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಆ ಕಂಪ್ನಿಯ ರೈಟ್ ಇಶ್ಯೂನಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದರೆ ಸೊ ನಿಮಗೆ ಒಂದು ರೈಟ್ ಎಂಟೈಟಲ್ಮೆಂಟ್ ಏನು ಕ್ರೆಡಿಟ್ ಆಗಿದೆ, ನಾನು ಕೊಟ್ಟ ಎಕ್ಸಾಂಪಲಲ್ಲಿ 1:5 ರೇಷಿಯೋ ಎಕ್ಸಾಂಪಲಲ್ಲಿ ಒಂದು ರೈಟ್ ಎಂಟೈಟಲ್ಮೆಂಟ್ ಕ್ರೆಡಿಟ್ ಆಗಿರುತ್ತೆ. ಸೊ ಅದನ್ನು ನೀವು ಸೆಲ್ ಮಾಡ್ಬೋದು, ಇನ್ನೊಬ್ಬರಿಗೆ ಸೆಲ್ ಮಾಡ್ಬೋದು, ಸೆಲ್ ಮಾಡಿ ಅದರಿಂದ ಹಣವನ್ನು ಗಳಿಸ್ಬೋದು. ಬಟ್ ನೀವು ರೈಟ್ ಇಶ್ಯೂನಲ್ಲಿ ಪಾಲ್ಗೊಳ್ಳುವಂಥ ಅಪಾರ್ಚುನಿಟಿಯನ್ನು ಕಳ್ಕೊಳ್ತೀರಿ. ಅದೇ ರೀತಿ ನನ್ನ ಹತ್ರ ಈಗ ಆ ಕಂಪ್ನಿಯ ಶೇರ್ಸ್ ಹೊಂದಿಲ್ಲ, ಬಟ್ ನನಗೆ ಆ ಕಂಪ್ನಿಯ ರೈಟ್ ಇಶ್ಯೂನಲ್ಲಿ ಪಾಲ್ಗೊಳ್ಬೇಕು. ಆಗ ನಾನೇನು ಮಾಡ್ಬೋದು, ಮಾರ್ಕೆಟಿಂದ ರೈಟ್ ಎಂಟೈಟಲ್ಮೆಂಟನ್ನು ಪರ್ಚೇಸ್ ಮಾಡ್ಬೋದು. ಸೊ ನೀವು ರೈಟ್ ಎಂಟೈಟಲ್ಮೆಂಟನ್ನು ಸೆಲ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಸೊ ನಾನು ಆ ಒಂದು ರೈಟ್ ಎಂಟೈಟಲ್ಮೆಂಟನ್ನು ಪರ್ಚೇಸ್ ಮಾಡಿಕೊಂಡು 1 ಶೇರ್ಗೆ ಅಪ್ಲೈಯನ್ನು ಮಾಡುವಂಥ ಚಾನ್ಸ್ ನನಗೆ ಸಿಗುತ್ತೆ. ಸೊ ಇದನ್ನು ನಾವು ರೈಟ್ ಎಂಟೈಟಲ್ಮೆಂಟ್ ಟ್ರೇಡಿಂಗ್ ಅಂತ ಕರಿತೀವಿ. ಯಾರು ಆ ಕಂಪ್ನಿಯ ಶೇರ್ಸನ್ನು ಹೊಂದಿದ್ದಾರೆ ಸೊ ಅವರಿಗೆ ಟೆಂಪ್ರವರಿಯಾಗಿ ರೈಟ್ಸ್ ಇಶ್ಯೂನಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದು ರೈಟ್ ಎಂಟೈಟಲ್ಮೆಂಟ್ ಕ್ರೆಡಿಟ್ ಆಗುತ್ತೆ ಅವರ ಡಿಮ್ಯಾಟ್ ಅಕೌಂಟ್ಗೆ. ಅದೇ ರೀತಿ ಆ ಇಶ್ಯೂ ಪೀರಿಯಡ್ ಮುಗಿದಾಗ ಆ ರೈಟ್ ಎಂಟೈಟಲ್ಮೆಂಟ್ ಲ್ಯಾಪ್ಸ್ ಆಗುತ್ತೆ. ಇನ್ ಕೇಸ್ ನೀವು ರೈಟ್ ಇಶ್ಯೂನಲ್ಲಿ ಪಾಲ್ಗೊಳ್ಳಿಲ್ಲ ಅಂತ ಹೇಳಿದರೆ ಆ ರೈಟ್ ಎಂಟೈಟಲ್ಮೆಂಟ್ ಅಲ್ಲಿಂದ ಲ್ಯಾಪ್ಸ್ ಆಗುತ್ತೆ. ಸೊ ಟೆಂಪ್ರರಿಯಾಗಿ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಅದು ಶೋ ಆಗುತ್ತೆ. ರೈಟ್ ಇಶ್ಯೂ ಮುಗಿದ ನಂತರ ಅದು ಲ್ಯಾಪ್ಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವು ರೈಟ್ ಇಶ್ಯೂನಲ್ಲಿ ಪಾಲ್ಗೊಳ್ಳಿಲ್ಲ, ಅದು ಲ್ಯಾಪ್ಸ್ ಆಗಿ ಹೋಗುತ್ತೆ. ಸೊ ನಿಮಗೆ ರೈಟ್ಸ್ ಇಶ್ಯೂನಲ್ಲಿ ಪಾಲ್ಗೊಳ್ಳಿಕ್ಕೆ ಇಷ್ಟ ಇಲ್ಲ, ನಿಮ್ಮ ಹತ್ರ ಆಲ್ರೆಡಿ ಆ ಕಂಪ್ನಿ ಶೇರ್ ಇತ್ತು ಅಂತ ಹೇಳಿದ್ರೆ ನೀವು ಆ ರೈಟ್ಸ್ ಇಶ್ಯೂವನ್ನು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿ ಹಣವನ್ನು ಗಳಿಸ್ಬೋದು. ಅದೇ ರೀತಿ ಸೊ ನಿಮ್ಮ ಹತ್ರ ಶೇರ್ಸ್ ಇಲ್ಲ, ನೀವು ರೈಟ್ ಎಂಟೈಟಲ್ಮೆಂಟನ್ನು ಮಾರ್ಕೆಟಿಂದ ಪರ್ಚೇಸ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಪರ್ಚೇಸ್ ಮಾಡಿ ಹಾಗೆ ಇಟ್ಕೊಂಡ್ರೆ ನೀವು ರೈಟ್ಸ್ ಇಶ್ಯೂನಲ್ಲಿ ಪಾಲ್ಗೊಳ್ಳದಿದ್ದರೆ ಸೊ ನೀವು ರೈಟ್ ಎಂಟೈಟಲ್ಮೆಂಟ್ ಪರ್ಚೇಸ್ ಮಾಡಲಿಕ್ಕೆ ಏನು ಅಮೌಂಟನ್ನು ಪೇ ಮಾಡಿದ್ರಿ ಅದು ಕಂಪ್ಲೀಟಾಗಿ 0 ಆಗುತ್ತೆ, ಲ್ಯಾಪ್ಸ್ ಆಗಿ ಹೋಗುತ್ತೆ. ಸೊ ನಾನು ಆಗಲೇ ಹೇಳಿದೆ ರೈಟ್ ಎಂಟೈಟಲ್ಮೆಂಟ್ ಟ್ರೇಡಿಂಗ್ ಪೀರಿಯಡ್ ಅಂತ ಇರುತ್ತೆ. ಆ ಟ್ರೇಡಿಂಗ್ ಪೀರಿಯಡಲ್ಲಿ ಮಾತ್ರ ಇದು ನಿಮಗೆ ಟ್ರೇಡಿಂಗಿಗೆ ಅವೈಲೇಬಲ್ ಇರುತ್ತೆ. ಸೊ ಅದಾದ ನಂತರ ಅದು ಲ್ಯಾಪ್ಸ್ ಆಗಿ ಹೋಗುತ್ತೆ. ನಾನು ಬಿಗಿನಿಂಗಲ್ಲೇ ಹೇಳಿದೆ ಇನ್ವೆಸ್ಟರ್ಗಳು ಒಂದಷ್ಟು ಹಣವನ್ನು ಕಳ್ಕೊಳ್ತಾರೆ ಇದರಿಂದ ಅಂತ. ಸೊ ಯಾಕೆ ಅಂತ ಕೇಳಿದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿ ರೈಟ್ಸ್ ಇಶ್ಯೂ ಬಂದಾಗ ರೈಟ್ ಎಂಟೈಟಲ್ಮೆಂಟ್ನ ಟ್ರೇಡಿಂಗ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಆಗ ನೀವೇನು ಶೇರ್ಸನ್ನು ಪರ್ಚೇಸ್ ಆ್ಯಂಡ್ ಸೆಲ್ ಮಾಡಲಿಕ್ಕೆ ಆ್ಯಪನ್ನು ಯೂಸ್ ಮಾಡ್ತೀರಿ, ಅಥವಾ ನಿಮ್ಮ ಟ್ರೇಡಿಂಗ್ ಟರ್ಮಿನಲ್ ಏನಿದೆ ಅಲ್ಲಿ ಇದು ಬರುತ್ತೆ. ಫಾರ್ ಎಕ್ಸಾಂಪಲ್ ವಿಪ್ರೋ ರೈಟ್ಸ್ ಇಶ್ಯೂನ ತಂತು ಅಂತ ಇಟ್ಕೊಳ್ಳಿ. ಆಗ ನೀವು ನಿಮ್ಮ ಟ್ರೇಡಿಂಗ್ ಟರ್ಮಿನಲಲ್ಲಿ ವಿಪ್ರೋ ಅಂತ ಸರ್ಚ್ ಮಾಡಿದಾಗ ವಿಪ್ರೋ ಅಂತ ಶೇರ್ ಬರುತ್ತೆ. ಅದೇ ರೀತಿ ವಿಪ್ರೋನ ರೈಟ್ ಎಂಟೈಟಲ್ಮೆಂಟ್ ಕೂಡ ಬರುತ್ತೆ. ಯಾಕಂತ ಹೇಳಿದ್ರೆ ರೈಟ್ಸ್ ಇಶ್ಯೂ ತಂದಾಗ ರೈಟ್ ಎಂಟೈಟಲ್ಮೆಂಟ್ ಟ್ರೇಡಿಂಗ್ ಪೀರಿಯಡಲ್ಲಿ ಇದರ ರೈಟ್ ಎಂಟೈಟಲ್ಮೆಂಟ್ ಕೂಡ ಟ್ರೇಡ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅದರ ರೈಟ್ ಎಂಟೈಟಲ್ಮೆಂಟ್ ಕೂಡ ಅಲ್ಲಿ ಬಂದಿರುತ್ತೆ. ಸೊ ವಿಪ್ರೋ ರೈಟ್ ಎಂಟೈಟಲ್ಮೆಂಟ್ ಎದುರುಗಡೆ ವಿಪ್ರೋ -RE ಅಂತ ಇರುತ್ತೆ. ಸೊ ಅದರ ಅರ್ಥ ಅದು ರೈಟ್ ಎಂಟೈಟಲ್ಮೆಂಟ್, ಅದು ವಿಪ್ರೋನ ಶೇರ್ ಅಲ್ಲ. ಸೊ ಇನ್ವೆಸ್ಟರ್ಗಳಿಗೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ. ಅವ್ರೇನು ಮಾಡ್ತಾರೆ, ಈ REI ಆ್ಯಕ್ಚುಲಿ ಶೇರ್ ಪ್ರೈಸ್ಗಿಂತ ಕಡಿಮೆ ಪ್ರೈಸಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪ್ನಿ ಶೇರ್ ಪ್ರೈಸ್ 100 ರೂಪೀಸಲ್ಲಿ ಇದೆ ಅಂತ ಇಟ್ಕೊಳ್ಳಿ.
ಆ ಕಂಪ್ನಿ ರೈಟ್ಸ್ ಇಶ್ಯೂವನ್ನು 80 ರೂಪೀಸ್ಗೆ ತರ್ತಾ ಇದೆ. ಸೊ ಮಾರ್ಕೆಟ್ ಪ್ರೈಸ್ಗೂ ಮತ್ತು ಈ ರೈಟ್ಸ್ ಇಶ್ಯೂನ ಪ್ರೈಸ್ಗೆ 20 ರೂಪೀಸ್ ಡಿಸ್ಕೌಂಟಲ್ಲಿ ಇರುತ್ತೆ. ಸೊ ನಾರ್ಮಲಿ ಈ ರೈಟ್ ಎಂಟೈಟಲ್ಮೆಂಟ್ ಈ 20 ರೂಪೀಸಲ್ಲಿ ಟ್ರೇಡ್ ಆಗ್ತಾ ಇರ್ಬೋದು. ಸೊ ಫಾರ್ ಎಕ್ಸಾಂಪಲ್ ಯಾವುದೊಂದು ಕಂಪ್ನಿಯ ಶೇರ್ 100 ರೂಪೀಸಲ್ಲಿದೆ, ಆದರೆ ರೈಟ್ ಎಂಟೈಟಲ್ಮೆಂಟ್ 20 ರೂಪೀಸಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಇನ್ವೆಸ್ಟರ್ಗಳಿಗೆ ಅದು ರೈಟ್ ಎಂಟೈಟಲ್ಮೆಂಟ್ ಅಂತ ಮಾಹಿತಿ ಇರೋದಿಲ್ಲ, ಬಟ್ ನಿಮ್ಮ ಟ್ರೇಡಿಂಗ್ ಟರ್ಮಿನಲಲ್ಲಿ ಸ್ಪೆಸಿಫಿಕ್ ಆಗಿ ಇರುತ್ತೆ, ಅದು RE ಅಂತ ರೈಟ್ ಎಂಟೈಟಲ್ಮೆಂಟ್ ಅಂತ ಸ್ಪೆಸಿಫಿಕ್ ಆಗಿ ಇರುತ್ತೆ. ಬಟ್ ಅದರ ಬಗ್ಗೆ ಗಮನವನ್ನು ಕೊಡದೆ ಅವರು RE ಅನ್ನು ಪರ್ಚೇಸ್ ಮಾಡ್ತಾರೆ, ರೈಟ್ ಎಂಟೈಟಲ್ಮೆಂಟ್ ಅನ್ನು ಪರ್ಚೇಸ್ ಮಾಡ್ತಾರೆ. ಸೊ ಅವರು ಏನು ಥಿಂಕ್ ಮಾಡ್ತಾರೆ, ನಾನು ಶೇರ್ಸನ್ನು ಪರ್ಚೇಸ್ ಮಾಡಿದ್ದೀನಿ ಅಂತ. ಬಟ್ ಅವರು ಪರ್ಚೇಸ್ ಮಾಡಿರುವಂಥದ್ದು RE ಪರ್ಚೇಸ್ ಮಾಡಿರೋದರ ಅರ್ಥ ಅವರು ಆ ಕಂಪ್ನಿಯ ರೈಟ್ ಇಶ್ಯೂನಲ್ಲಿ ಪಾಲ್ಗೊಳ್ಬೋದು ಅನ್ನುವ ಅರ್ಥ ಆಗುತ್ತೆ. ಸೊ ಅದರ ಬಗ್ಗೆ ನಾಲೆಜ್ ಇರೋದಿಲ್ಲ, RE ಪರ್ಚೇಸ್ ಮಾಡಿಕೊಂಡು ಇಟ್ಕೊಂಡಿರ್ತಾರೆ. ರೈಟ್ ಎಂಟೈಟಲ್ಮೆಂಟ್ನ ಟ್ರೇಡಿಂಗ್ ಪೀರಿಯಡ್ ಮುಗಿದಾಗ ಆ RE ಕೂಡ ಲ್ಯಾಪ್ಸ್ ಆಗುತ್ತೆ. RE ಲ್ಯಾಪ್ಸ್ ಆದಾಗ ನೀವು ಎಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿ ಅದನ್ನು ಪರ್ಚೇಸ್ ಮಾಡ್ತೀರಿ ಅದರ ಕಂಪ್ಲೀಟ್ ಅಮೌಂಟ್ ನಿಮಗೆ ಲಾಸ್ ಆಗುತ್ತೆ, ಯಾಕಂತ ಹೇಳಿದ್ರೆ ನೀವು ರೈಟ್ ಎಂಟೈಟಲ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಸೊ ಈ ರೀಸನ್ನಿಂದಾಗಿ ನನಗೆ ಒಂದಷ್ಟು ಜನ RE ಪರ್ಚೇಸನ್ನು ಮಾಡಿಕೊಂಡು ಕ್ವಶನನ್ನು ಸಹ ಕೇಳಿದ್ದಾರೆ, ಇದನ್ನು ಪರ್ಚೇಸ್ ಮಾಡಿದ್ದೀನಿ ಬಟ್ ಇದು ನನಗೆ ನನ್ನ ಡಿಮ್ಯಾಟ್ ಅಕೌಂಟಲ್ಲಿ ಶೋ ಆಗ್ತಾ ಇಲ್ಲ ಅಂತ. ಸೊ ಯಾಕೆ ಶೋ ಆಗ್ತಾ ಇಲ್ಲ, ಅದಕ್ಕೆ ಒಂದು ಟೈಮ್ ಪೀರಿಯಡ್ ಇರುತ್ತೆ, ಅದು ಟೆಂಪ್ರವರಿ ಆಗಿ ಕ್ರೆಡಿಟ್ ಆಗುವಂಥದ್ದು, ಟ್ರೇಡ್ ಆಗುವಂಥದ್ದು. ಸೊ ಅದು ಅದರ ಟ್ರೇಡಿಂಗ್ ಪೀರಿಯಡ್ ಮುಗಿದಾಗ ಅದು ಲ್ಯಾಪ್ಸ್ ಆಗಿ ಹೋಗುತ್ತೆ, ಅಲ್ಲಿ ನಿಮಗೆ ನೆಕ್ಸ್ಟ್ ಟ್ರೇಡಿಂಗನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೀವು REಯನ್ನು ಪರ್ಚೇಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಕೇವಲ ಒಂದೇ ಉದ್ದೇಶಕ್ಕೆ ಅದನ್ನು ನೀವು ಪರ್ಚೇಸ್ ಮಾಡಬೇಕಾಗಿರುವಂಥದ್ದು, ನಿಮ್ಮ ಹತ್ರ ಆ ರೈಟ್ಸ್ ಇಶ್ಯೂ ತರುವಂಥ ಕಂಪ್ನಿಯ ಶೇರ್ ಇರೋದಿಲ್ಲ. ನೀವು REಯನ್ನು ಪರ್ಚೇಸ್ ಮಾಡಿ ರೈಟ್ಸ್ ಇಶ್ಯೂನಲ್ಲಿ ಪಾಲ್ಗೊಳ್ಳಲಿಕ್ಕೆ ಮಾತ್ರ ನೀವು REಯನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ನೀವು REಯನ್ನು ಪರ್ಚೇಸ್ ಮಾಡಲಿಕ್ಕೆ ಬರೋದಿಲ್ಲ. ಆ ರೀತಿ ನೀವು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಅಲ್ಲಿ ಲಾಸನ್ನು ಮಾಡ್ಕೊಳ್ತೀರಿ. ಸೊ ನೀವು ಪರ್ಚೇಸ್ ಮಾಡಿ ನೀವು RE ಟ್ರೇಡಿಂಗ್ ಟೈಮ್ ಏನಿರುತ್ತೆ ಅದರಲ್ಲಿ ಪರ್ಚೇಸ್ ಮಾಡಿ ಸೆಲ್ ಮಾಡ್ಬೋದು, ಬಟ್ ಅದನ್ನು ನೀವು ಹೋಲ್ಡ್ ಮಾಡ್ತೀರಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಇನ್ವೆಸ್ಟ್ಮೆಂಟನ್ನು ಮಾಡುವಾಗ ನೋಡ್ಕೊಳ್ಳಿ, ಯಾವುದೊಂದು ಶೇರ್ನ ಎದುರುಗಡೆ -RE ಅಂತಿದ್ರೆ ಅದು ಆ ಕಂಪ್ನಿಯ ಶೇರ್ ಆಗಿರಲ್ಲ, ಅದು ಆ ಕಂಪ್ನಿಯ ರೈಟ್ ಎಂಟೈಟಲ್ಮೆಂಟ್ ಆಗಿರುತ್ತೆ. ಇನ್ ಕೇಸ್ ಸೊ ಆ ಕಂಪ್ನಿ ರೈಟ್ಸ್ ಇಶ್ಯೂನ ತರ್ತಾ ಇದೆ ಅಂತ ಹೇಳಿದ್ರೆ ಅದು ಆ ಕಂಪ್ನಿಯ ರೈಟ್ ಎಂಟೈಟಲ್ಮೆಂಟ್ ಆಗಿರುತ್ತೆ, ಶೇರ್ ಆಗಿರೋದಿಲ್ಲ. ಸೊ ನಿಮ್ಮ ಹತ್ರ ಒಂದು ಕಂಪ್ನಿ ಶೇರ್ ಇತ್ತು, ಆ ಕಂಪ್ನಿ ರೈಟ್ಸ್ ಇಶ್ಯೂನ ತರ್ತಾ ಇದೆ. ಸೊ ನಿಮಗೆ ರೈಟ್ಸ್ ಇಶ್ಯೂನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ನಾರ್ಮಲಿ ಬೇರೆ ಸ್ಟಾಕನ್ನು ಹೇಗೆ ಸೆಲ್ ಮಾಡ್ತೀರಿ ಅದೇ ರೀತಿ ಆ ರೈಟ್ ಎಂಟೈಟಲ್ಮೆಂಟನ್ನು ಸೆಲ್ ಮಾಡ್ಬೋದು. ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಅದು ಕ್ರೆಡಿಟ್ ಆಗಿರುತ್ತೆ, ಸೊ ಆಗ ನೀವು ಸೆಲ್ ಮಾಡ್ಬೋದು. ಸೊ ನೀವು ಮಿನಿಮಮ್ ರಿಕ್ವೈರ್ಮೆಂಟ್ ಶೇರ್ಸನ್ನು ಹೊಂದಿದರೆ ಅಲ್ಲಿ ನಿಮಗೆ ರೈಟ್ಸ್ ಇಶ್ಯೂನಲ್ಲಿ ಪಾಲ್ಗೊಳ್ಳಲಿಕ್ಕೆ RE ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ 1:5 ಅಂತ ಹೇಳಿದರೆ ನೀವು 5 ಶೇರನ್ನು ಹೊಂದಿದರೆ ನಿಮಗೆ 1 ರೈಟ್ ಎಂಟೈಟಲ್ಮೆಂಟ್ ಕ್ರೆಡಿಟ್ ಆಗುತ್ತೆ. ಇನ್ ಕೇಸ್ ನೀವು 4 ಶೇರನ್ನು ಹೊಂದಿದರೆ ನಿಮಗೆ ರೈಟ್ ಎಂಟೈಟಲ್ಮೆಂಟ್ ಕ್ರೆಡಿಟ್ ಆಗಲ್ಲ, ಯಾಕಂತ ಹೇಳಿದ್ರೆ ಮಿನಿಮಮ್ ರಿಕ್ವೈರ್ಮೆಂಟ್ ಇರುವಂಥದ್ದು 5 ಶೇರ್ಸ್. ಸೊ 5 ಶೇರನ್ನು ಹೊಂದಿದರೆ ನಿಮಗೆ 1 ರೈಟ್ ಎಂಟೈಟಲ್ಮೆಂಟ್ ಕ್ರೆಡಿಟ್ ಆಗುತ್ತೆ. ಸೊ ನಿಮಗೆ ಆ ರೈಟ್ ಎಂಟೈಟಲ್ಮೆಂಟ್ ಬೇಡ ಅಂತ ಹೇಳಿದರೆ ನೀವು ನಾರ್ಮಲ್ ಆಗಿ ಬೇರೆ ಸ್ಟಾಕ್ಸನ್ನು ಯಾವ ರೀತಿ ಸೆಲ್ ಮಾಡ್ತೀರಿ ಅದನ್ನು ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಸೆಲ್ ಮಾಡಿಕೊಂಡು ಅದರಿಂದ ಬರುವ ಹಣವನ್ನು ನೀವು ಪ್ರಾಫಿಟ್ ಆಗಿ ತಗೊಳ್ಬೋದು. ಸೊ ನೆಕ್ಸ್ಟ್ ಯಾವುದೊಂದು ಕಂಪ್ನಿ ರೈಟ್ಸ್ ಇಶ್ಯೂ ತಂದಾಗ ಅದರ ಶೇರ್ ಪ್ರೈಸಲ್ಲಿ ಒಂದಷ್ಟು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಸೊ ಯಾಕಂತ ಹೇಳಿದ್ರೆ ಒಂದಷ್ಟು ಶೇರ್ಸ್ ಎಕ್ಸ್ಟ್ರಾ ಬರೋದ್ರಿಂದ ಒಂದಷ್ಟು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಸೊ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಹೊಸ ಶೇರ್ ಪ್ರೈಸ್ ಥಿಯರಿಟಿಕಲಿ ಯಾವ ರೀತಿ ಆಗುತ್ತೆ ಅಂತ ನಾವು ನೋಡೋದಾದರೆ, ಸೊ ರೈಟ್ ಶೇರ್ ಇಂಟು ಆಫರ್ ಪ್ರೈಸ್ ಪ್ಲಸ್ ಎಕ್ಸಿಸ್ಟಿಂಗ್ ಶೇರ್ಸ್ ಇಂಟು ಮಾರ್ಕೆಟ್ ಪ್ರೈಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಶೇರ್ಸ್. ಸೊ ಅದನ್ನೊಂದು ಎಕ್ಸಾಂಪಲ್ ಮುಖಾಂತರ ತಗೊಳ್ಳೋಣ. ಸೊ ನಾನು ಹಿಂದೆ ಹೇಳಿದ ಎಕ್ಸಾಂಪಲ್ ರೀತಿಯಲ್ಲೇ 1:5 ರೈಟ್ ಇಶ್ಯೂ. ಸೊ ಇಶ್ಯೂ ಪ್ರೈಸ್ 80 ರೂಪೀಸ್ ಇದೆ, ಕರೆಂಟ್ ಸ್ಟಾಕ್ನ ಮಾರ್ಕೆಟ್ ಪ್ರೈಸ್ 100 ರೂಪೀಸಲ್ಲಿದೆ. ಸೊ ಇಲ್ಲಿ ಶೇರ್ ಪ್ರೈಸ್ ಈಕ್ವಲ್ ಟು 1 × 80. 1 ಅಂತ ಹೇಳಿದರೆ ಯಾವುದು, ಒಂದು ಹೊಸ ಶೇರ್ ಇಶ್ಯೂ ಆಗ್ತಾ ಇದೆ, ಇಂಟು 80 ಯಾವ ಪ್ರೈಸಲ್ಲಿ 80 ರೂಪೀಸಲ್ಲಿ, ಪ್ಲಸ್ 5 ಯಾವುದು ಆಲ್ರೆಡಿ ಇರುವಂಥ ಶೇರ್, 5 ಶೇರಿಗೆ ಒಂದು ಶೇರ್ ಇಶ್ಯೂ ಆಗ್ತಾಯಿದೆ, ಇಂಟು 100 ಯಾವುದು ಕರೆಂಟ್ ಮಾರ್ಕೆಟ್ ಪ್ರೈಸ್, ಡಿವೈಡೆಡ್ ಬೈ 6. ಯಾಕೆ 6 ಕೇಳಿದರೆ 5 + 1 ಟೋಟಲ್ ಶೇರ್ ಆಗುವಂಥದ್ದು 6. ಸೊ ಥಿಯರಿಟಿಕಲಿ 96.6 ಅದರ ಪ್ರೈಸ್ ಆಗುತ್ತೆ ರೈಟ್ಸ್ ಇಶ್ಯೂ ಆದ ನಂತರ. ಸೊ ಇದೊಂದು ಎಸ್ಟಿಮೇಟೆಡ್ ಪ್ರೈಸ್, ಮೇ ಬಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಗೆ ಅನುಗುಣವಾಗಿ ಈ ಪ್ರೈಸ್ ಚೇಂಜಸ್ ಆಗಬಹುದು. ಸೊ ನೆಕ್ಸ್ಟ್ ನೀವು ರೈಟ್ಸ್ ಇಶ್ಯೂಗೆ ಅಪ್ಲೈ ಮಾಡೋದಾದರೆ ಯಾವ ರೀತಿ ಅಪ್ಲೈ ಮಾಡ್ಬೋದು ಅನ್ನೋದನ್ನು ನೋಡೋದಾದರೆ, ಸೊ ಒಂದು ಮೆಥಡ್ ಇರುವಂಥದ್ದು ASBA ಮೆಥಡ್, ಅಪ್ಲಿಕೇಶನ್ ಸಪೋರ್ಟೆಡ್ ಬೈ ಬ್ಲಾಕ್ಡ್ ಅಮೌಂಟ್ ಅಂತ. ನೀವು ಯಾವ ರೀತಿ IPOಗೆ ಅಪ್ಲೈ ಮಾಡ್ತೀರಿ, ಸೊ ನಿಮ್ಮ ಆನ್ಲೈನ್ ನೆಟ್ ಬ್ಯಾಂಕಿಂಗಲ್ಲಿ IPOಗೆ ಯಾವ ರೀತಿ ಅಪ್ಲೈ ಮಾಡ್ತೀರಿ ಅದೇ ರೀತಿ ಈ ರೈಟ್ಸ್ ಇಶ್ಯೂಗೆ ಅಪ್ಲೈ ಮಾಡ್ಬೋದು. ಸೊ ನಿಮ್ಮ ನೆಟ್ ಬ್ಯಾಂಕಿಂಗ್ ಅಕೌಂಟಲ್ಲಿ ರೈಟ್ಸ್ ಇಶ್ಯೂಗೆ ಅಪ್ಲೈ ಮಾಡುವಂಥ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ನೀವು ನಿಮ್ಮ ಡಿಮ್ಯಾಟ್ ಅಕೌಂಟ್ ನಂಬರ್ ಯಾವ ರೈಟ್ಸ್ ಇಶ್ಯೂಗೆ ಅಪ್ಲೈ ಮಾಡ್ತಿದ್ದೀರಿ ಈ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ನೀವು ಅಪ್ಲೈಯನ್ನು ಮಾಡಬೇಕಾಗತ್ತೆ. ಸೊ ರೈಟ್ಸ್ ಇಶ್ಯೂನಲ್ಲಿ 2 ರೀತಿಯ ಮೆಥಡ್ ಇರುತ್ತೆ. ಒಂದು, ನೀವು ರೈಟ್ಸ್ ಇಶ್ಯೂಗೆ ಅಪ್ಲೈ ಮಾಡುವಾಗ ಫುಲ್ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ, ನೀವು ಎಷ್ಟು ಶೇರ್ಸ್ಗೆ ಅಪ್ಲೈ ಮಾಡ್ತಾಯಿದ್ರಿ ಅಷ್ಟು ಫುಲ್ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ಕೆಲವೊಮ್ಮೆ
ಒಂದಷ್ಟು ಅಮೌಂಟ್ ಫಸ್ಟಿಗೆ ಕಲೆಕ್ಟ್ ಮಾಡ್ತಾರೆ, ಉಳಿದ ಅಮೌಂಟನ್ನು ಒಂದಷ್ಟು ಟೈಮ್ ಬಿಟ್ಟು ಕಲೆಕ್ಟ್ ಮಾಡ್ತಾರೆ. ಸೊ ಈ ರೀತಿ ಇದ್ದಾಗ ನೀವು ಫುಲ್ ಅಮೌಂಟನ್ನು ಪೇ ಮಾಡಬೇಕು ಅಂತ ಹೇಳಿದ್ರೆ ರೈಟ್ಸ್ ಇಶ್ಯೂಗೆ ಅಪ್ಲೈ ಮಾಡುವಾಗಲೇ ಫುಲ್ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಇಲ್ಲ ಸ್ವಲ್ಪ ಅಮೌಂಟನ್ನು ಪೇ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಅಮೌಂಟ್ ಅವರು ಕೇಳ್ತಾರೆ ಅಷ್ಟನ್ನು ಕೊಟ್ಟು ರೈಟ್ಸ್ ಇಶ್ಯೂಗೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಟೈಮ್ ಅವರು ಅಮೌಂಟನ್ನು ಕಾಲ್ ಮಾಡಿದಾಗ ಹಾಗೆ ನೀವು ಅಮೌಂಟನ್ನು ಕೊಡಬೇಕಾಗತ್ತೆ. ಸೊ ನೆಕ್ಸ್ಟ್ ಮೆಥಡ್ ಇರುವಂಥದ್ದು RTA, ರಿಜಿಸ್ಟ್ರಾರ್ ಆ್ಯಂಡ್ ಟ್ರಾನ್ಸ್ಫರ್ ಏಜೆಂಟ್ ಅವರ ವೆಬ್ಸೈಟಲ್ಲಿ ನೀವು ರೈಟ್ಸ್ ಇಶ್ಯೂಗೆ ಅಪ್ಲೈಯನ್ನು ಮಾಡ್ಬೋದು. ಅಲ್ಲಿ ಇದೇ ರೀತಿ ನೀವು ಯಾವ ಕಂಪ್ನಿ ಶೇರ್ಸನ್ನು ಹೊಂದಿದ್ದೀರಿ, ನಿಮ್ಮ ಡಿಮ್ಯಾಟ್ ಅಕೌಂಟ್, ಈ ಡೀಟೇಲ್ಸನ್ನೆಲ್ಲ ಮೆನ್ಷನ್ ಮಾಡಿ ನೀವು ರೈಟ್ಸ್ ಇಶ್ಯೂಗೆ ಅಪ್ಲೈ ಮಾಡಬೇಕಾಗತ್ತೆ. ನೀವು ನಿಮ್ಮ ಕಂಪ್ನಿ ರೈಟ್ಸ್ ಇಶ್ಯೂ ತಂದಾಗ ಸೊ ಅದರ ರಿಜಿಸ್ಟ್ರಾರ್ ಆ್ಯಂಡ್ ಟ್ರಾನ್ಸ್ಫರ್ ಏಜೆಂಟ್ ಯಾರು ಅಂತ ನೋಡಿಕೊಂಡು ಅವರ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಇಲ್ಲ ನಿಮ್ಮ ಆನ್ಲೈನ್ ಬ್ಯಾಂಕಿಂಗ್ ಅಕೌಂಟಲ್ಲಿ ಈ ASBA ಮುಖಾಂತರ ನೀವು ರೈಟ್ಸ್ ಇಶ್ಯೂಗೆ ಅಪ್ಲೈ ಮಾಡ್ಬೋದು. ಸೊ ನೀವು ಆ ಕಂಪ್ನಿ ಶೇರನ್ನು ಹೊಂದಿದ್ದು ರೈಟ್ಸ್ ಇಶ್ಯೂಗೆ ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸೊ ನಿಮಗೆ ಒಂದಷ್ಟು ಮೇ ಬಿ ಲಾಭ ಆಗ್ಬೋದು. ಯಾಕಂತ ಹೇಳಿದ್ರೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಆ ಕಂಪ್ನಿಯ ಶೇರ್ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಶೇರ್ ಪ್ರೈಸ್ ಇನ್ಕ್ರೀಸ್ ಆದಾಗ ಸೊ ನಿಮಗೆ ಒಂದಷ್ಟು ಲಾಭ ಆಗ್ಬೋದು. ಸೊ ಇನ್ ಕೇಸ್ ನಿಮ್ಮ ಹತ್ರ ಆ ಕಂಪ್ನಿಯ ಶೇರ್ ಇಲ್ಲ, ನೀವು ರೈಟ್ ಎಂಟೈಟಲ್ಮೆಂಟನ್ನು ಪರ್ಚೇಸ್ ಮಾಡಿ ಆ ಕಂಪ್ನಿಯ ರೈಟ್ಸ್ ಇಶ್ಯೂಗೆ ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಹೆಚ್ಚೇನು ಲಾಭ ಆಗಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದಾಗೆ ₹100 ಶೇರ್ ಪ್ರೈಸ್ ಇದೆ, ಅದೇ ರೀತಿ ಆ ಕಂಪ್ನಿಯ ರೈಟ್ಸ್ ಇಶ್ಯೂ ₹80 ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಶೇರ್ ಇಲ್ಲ, ನೀವು ರೈಟ್ ಎಂಟೈಟಲ್ಮೆಂಟ್ ಅನ್ನು ಪರ್ಚೇಸ್ ಮಾಡಬೇಕು. ನಾರ್ಮಲಿ ಈ ರೈಟ್ ಎಂಟೈಟಲ್ಮೆಂಟ್ ಈ ಇಶ್ಯೂ ಪ್ರೈಸ್ ಮತ್ತೆ ಮಾರ್ಕೆಟ್ ಪ್ರೈಸ್ ಏನು ಡಿಫ್ರೆನ್ಸ್ ಇದೆ ಅಷ್ಟರಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಈ ಎಕ್ಸಾಂಪಲ್ ₹20 ಡಿಫ್ರೆನ್ಸ್ ಇದೆ ಅಂತ ಇಟ್ಕೊಳ್ಳಿ. ನಾರ್ಮಲಿ ಈ ರೈಟ್ ಎಂಟೈಟಲ್ಮೆಂಟ್ ₹20 ಟ್ರೇಡ್ ಆಗ್ತಿದೆ. ಮೇ ಬಿ ಜಾಸ್ತಿಗೂ ಆಗ್ಬೋದು, ಕಡಿಮೆಗೂ ಆಗ್ಬೋದು. ಸೊ ನೀವು ರೈಟ್ ಎಂಟೈಟಲ್ಮೆಂಟ್ಗೆ ₹20 ಅನ್ನು ಕೊಡ್ತೀರಿ, ಅದೇ ರೀತಿ ಶೇರ್ಸ್ ಅನ್ನು ಪರ್ಚೇಸ್ ಮಾಡಲಿಕ್ಕೆ ₹80 ಅನ್ನು ಕೊಡ್ತೀರಿ. ನಿಮ್ಮ ನೆಟ್ ಕಾಸ್ಟ್ ಅಲ್ಲಿ ₹100 ಆಗುತ್ತೆ. ಹಾಗೆ ನಿಮ್ಗೆ ಅಲ್ಲಿ ತುಂಬೇನು ಲಾಭ ಸಿಗೋದಿಲ್ಲ. ಸೊ ಇದಿಷ್ಟು ರೈಟ್ಸ್ ಇಶ್ಯೂ ಬಗ್ಗೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.